ನಮ್ಮ ಮಂದಿ ಬಂದಿರತಕ್ಕಂತ ನಮ್ಮ ಜನ ನಮ್ಮ ಕಾರ್ಯಕರ್ತರು ಒಮ್ಮೆ ನಮ್ಮ ಮತದಾರರ ಹತ್ರ ಯಾರು ವೋಟ್ ಕೊಡೋರಿದ್ದಾರೆ ಹೋಗಿ ಒಂದ್ಸಲ ರಿಕ್ವೆಸ್ಟ್ ಮಾಡ್ಕೋಬೇಕು, ಅದು ನಮ್ಮ ವಿನಂತಿ. ಇದ್ರ ಜೊತೆಗೆ ಕಾಂಗ್ರೆಸ್ನವರು ಪ್ರಚಾರಕ್ಕೆ ಬರುವುದಿಲ್ಲ, ಅವ್ರು ಬರೋದು ಅಪಪ್ರಚಾರಕ್ಕೆ, ಅವ್ರು ಪ್ರಚಾರಕ್ಕೆ ಬರುವುದಿಲ್ಲ. ಕಾಂಗ್ರೆಸ್ನವರಿಗೆ ಯಾವತ್ತೂ ಕೂಡ ಪ್ರಚಾರ ಮಾಡಿ ಬರುವುದಿಲ್ಲ, ಅವ್ರು ಮಾಡೋದಲ್ಲ ಅಪಪ್ರಚಾರ. ಈಗ ನೋಡ್ರಿ ನಮ್ಮ ಸಿದ್ದರಾಮಯ್ಯ ಖಾನ್ ಬಂದು ನಾವು 5 ಗ್ಯಾರಂಟಿ ಕೊಟ್ಟಿದ್ದೀವಿ, ಇನ್ನು 1 ವರ್ಷ ಆಗಲಿದೆ, ಇನ್ನು 1 ವರ್ಷ ಆಗಲಿಲ್ಲ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರ ದಿವಾಳಿ. ಗೌರ್ಮೆಂಟ್ ನೌಕರರಿಗೆ ಪಗಾರ ಕೊಡ್ಲಿಕ್ಕೆ ಇವತ್ತು ದುಡ್ಡಿಲ್ಲ, ಎಂಎಲ್ಎ ಫಂಡ್ ಇಲ್ಲ, ಏನ್ ದೊಡ್ಡ ದೊಡ್ಡ ಕಾಲದಲ್ಲಿ ಕೆಲಸ ಆಗಲ್ಲ, ಮತ್ತೆ ಈ ಸಿದ್ದರಾಮಯ್ಯ ಕಾಲದಲ್ಲಿ ಆ ಕೆಲಸ ಆಗುತ್ತೆ, ಈ ಎಂಎಲ್ಎಗಳಲ್ಲಿ ಕೆಲಸ ಆಗುತ್ತೆ ಅಂತ ಭಾವಿಸ್ಕೋಬೇಡ. ಬಿಜೆಪಿ ಗೌರ್ಮೆಂಟ್ ಇತ್ತು, ದೊಡ್ಡ ಇದ್ರು, ಇದೆಲ್ಲ ಕೆಲಸ ಆಗುತ್ತೆ. ಈ ಸರ್ಕಾರದ ದುಡ್ಡಿಲ್ಲ. ಅಂಗನವಾಡಿಯನ್ನು ಪ್ರೋಟೀನ್ ವಿಟಮಿನ್ಸ್ ಎಲ್ಲ ಕೊಡ್ತಾ ಇದ್ರಲ್ಲ, ಅದನ್ನು ಬಂದ್ ಮಾಡಿದ್ದಾರೆ, ಅದನ್ನು ಕೂಡ ದುಡ್ಡು ಕೂಡ ಬಂದ್ ಮಾಡಿದ್ದಾರೆ. ಹೌದಲ್ರಿ? ಗ್ರಾಮ ಪಂಚಾಯತ್ ಯಾರು ಕೊಡ್ತಾ ಇಲ್ಲ. ಏನ್ ರೇಷನ್ ಅಂಗಡಿ ಆಗಿ ಅಕ್ಕಿ ಕೊಡ್ತಾ ಇದ್ದಾರಲ್ಲ, ಅದು ಕೇಂದ್ರ ಸರ್ಕಾರದೇ ಅಕ್ಕಿ, ರಾಜ್ಯ ಸರ್ಕಾರದ ಅಕ್ಕಿ ಇಲ್ಲ. ಅಷ್ಟು ದಿವಾಳಿ ಹೆಚ್ಚಿ ಆಗಿತ್ತು, ಅಷ್ಟು ದಿವಾಳಿ ಹೆಚ್ಚಿಲ್ಲ. ಕೇಳಿದ್ರು ನಾವು ಗ್ಯಾರಂಟಿ ಕೊಡ್ತೀವಿ ಅಂತ. ಚುನಾವಣೆ ಮುಗಿತು, ಕಳೆದ ಚುನಾವಣೆ ಮುಗಿತು. ಚುನಾವಣೆ ಮುಗಿದ ನಂತರದಲ್ಲಿ ಎಲ್ಲರೂ ಗ್ಯಾರಂಟಿ ಕೊಡಬೇಕು, ಗ್ಯಾರಂಟಿ ಕೊಡಬೇಕು. ಚುನಾವಣೆ ಮುಂದೆ ಗ್ಯಾರಂಟಿ ಭಾಷಣ ಮಾಡಿದ್ದಾರೆ, ಗ್ಯಾರಂಟಿ ಕೊಡಬೇಕು, ಗ್ಯಾರಂಟಿ ಕೊಡಬೇಕು ಅಂತ. ಆಗ ಒಂದು ಮಾತು ಹೇಳಿದ್ರು ನಮ್ಮ ಸಿದ್ದರಾಮಯ್ಯನವರು, ಬಹುತೇಕ ನೀವೆಲ್ಲ ನೆನಪಿಸ್ಕೋಬೇಕು, ಅಸೆಂಬ್ಲಿದಾಗೆ ಹೇಳಿದ್ರು, ಹೇಳಿದ್ದೀವಪ್ಪ, ಹೇಳಿದ್ದಲ್ಲ ಕೊಡಬೇಕಲ್ಲ, ಹೇಳ್ತೀವಪ್ಪ, ಹೇಳಿದ್ದಲ್ಲ ಕೊಡಬೇಕಲ್ಲ. ಏನ್ ನೋಟನ್ನು ಪ್ರಿಂಟ್ ಮಾಡ್ತಾರಲ್ಲ,